ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 5 ಪರಸ್ಪರ ಗೌರವ. ದೇವರ ಕುಟುಂಬವು ಪರಸ್ಪರ ಗೌರವದಿಂದ ಕಾರ್ಯನಿರ್ವಹಿಸುತ್ತಿತ್ತು. ಡಿಕ್ಷನರಿ ಗೌರವವನ್ನು ಯಾರೊಬ್ಬರ ಅಭಿಪ್ರಾಯಗಳಿಗೆ ಅಥವಾ ಆ ವ್ಯಕ್ತಿಯ ಇಷ್ಟಗಳಿಗೆ ಗೌರವದಿಂದ ಮಣಿಯುವುದು ಎಂದು ವಿವರಿಸುತ್ತದೆ. ತ್ರೈಕತ್ವದ ಸಂಬಂಧದಲ್ಲಿ ಅವರು ಸಂತೋಷದಿಂದ ಒಬ್ಬರಿಗೊಬ್ಬರು ಅಧೀನರಾದದ್ದು ಮಾತ್ರವಲ್ಲ, ಅವರು ಗೌರವದಿಂದ ಒಬ್ಬರ ಅಭಿಪ್ರಾಯಕ್ಕೆ ಎಲ್ಲರೂ ಸಂತೋಷದಿಂದ ಸಮ್ಮತಿಸಿದರು. ಅವರು ಪರಸ್ಪರ ಗೌರವ ಅಥವಾ ಘನತೆಯಿಂದ ವರ್ತಿಸುವ ರೀತಿಯಲ್ಲಿ ತಮ್ಮ ತಮ್ಮ ನಿವಾಹಕ ಶ್ರೇಣಿ ವ್ಯವಸ್ಥೆಯನ್ನು ಅಂದರೆ ಫಂಕ್ಷನಲ್ ಹೈರಾರ್ಕಿ ಮಧ್ಯ ಪ್ರವೇಶಿಸಲು ಅನುವು ಮಾಡಿಕೊಡಲಿಲ್ಲ. ಅವರು ಸಮ ಅಧಿಕಾರ ಮತ್ತು ವಿಭಿನ್ನ ಜವಾಬ್ದಾರಿಗಳನ್ನು ಹೊಂದಿದ್ದರೂ ಇನ್ನೊಬ್ಬರ ಮೇಲೆ ಪ್ರಾಧಾನ್ಯತೆಯನ್ನು ಸಾಧಿಸಲಿಲ್ಲ. ಬದಲಾಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ಪರಸ್ಪರ ಗೌರವವನ್ನು ವ್ಯಕ್ತಪಡಿಸಿದರು. ಆತನಂತೆ ಇರುವುದು ಅಂದರೆ ಒಬ್ಬರ ಸ್ವಂತ ಅಭಿಪ್ರಾಯ ಇಚ್ಛೆಗೆ ಹಗೆತನದಿಂದ ಗಟ್ಟಿಯಾಗಿ ಹಿಡಿಯುವ ಬದಲು ನಮ್ರತೆ ಮತ್ತು ವಿನಯಶೀಲವಾಗಿ ಇತರರ ಅಭಿಪ್ರಾಯಕ್ಕೆ ಗೌರವಪೂರ್ವಕವಾಗಿ ಮಣಿಯುವ ಮನೋಭಾವವನ್ನು ಹೊಂದಿರುವುದೇ ಆಗಿದೆ. ಅವರ ಸ್ಥಾನಮಾನದಿಂದಾಗಿ ನಾವು ಎಷ್ಟು ಬಾರಿ ಇತರರ ಅಭಿಪ್ರಾಯವನ್ನು ಕಡಿಮೆ ಮಾಡಿದ್ದೇವೆ. ನಾನೇ ಶ್ರೇಷ್ಠ ಎಂಬ ಶ್ರೇಷ್ಠತೆಯ ಭಾವನೆ ಎಷ್ಟು ಬಾರಿ ನಮ್ಮ ಮನಸ್ಸಿನಲ್ಲಿ ಬಂದು ಇನ್ನೊಬ್ಬರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲು ಮನಸ್ಸು ಮಾಡಲಿಲ್ಲ. ತಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೀಳರಿಮೆ ಮತ್ತು ಕ್ಷುಲ್ಲಕ ಎಂದು ಪರಿಗಣಿಸಲಾಗಿದೆ ಎಂದು ವೇದನೆ ವ್ಯಕ್ತಪಡಿಸಿದ ಪತ್ನಿಯರ ಹಲವಾರು ಕಥೆಗಳನ್ನು ನಾನು ಕೇಳಿದ್ದೇನೆ. ಕೆಲವು ಗಂಡಂದಿರು ಸಹ ತಮ್ಮ ಹೆಂಡತಿ ಮತ್ತು ಮಕ್ಕಳ ಕಾರಣದಿಂದಾಗಿ ಅದೇ ರೀತಿಯಾಗಿ ಅನುಭವಿಸಿದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ಬರೊಂದಿಗಿನ ನಮ್ಮ ವರ್ತನೆಗಳಲ್ಲಿ ಕ್ರಿಸ್ತನನ್ನು ಎಷ್ಟು ಪ್ರಚುರಪಡಿಸುತ್ತೇವೆ? ಕ್ರಿಸ್ತನಂತೆ ಆಗುವುದು ಅಂದರೆ ನಮ್ಮ ಸಂಗಾತಿಗಳ ಮತ್ತು ಮಕ್ಕಳ ಅಭಿಪ್ರಾಯವು ಕೆಲವೊಮ್ಮೆ ಎಷ್ಟೇ ಮೂರ್ಖತನದಿಂದ ಕೂಡಿದ್ದರೂ ಅವರೊಂದಿಗೆ ನಡ್ಕೊಳ್ಳುವ ಅಥವಾ ವ್ಯವಹರಿಸುವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುವುದು ಅಥವಾ ತರುವುದು ಆಗಿದೆ. ಗಂಡ ಹೆಂಡತಿ ಮತ್ತು ಮಕ್ಕಳು ಅವರ ಸಂಬಂಧದಲ್ಲಿ ಗೌರವ ಮತ್ತು ಅನ್ಯೋನ್ಯತೆಯನ್ನು ಕಳೆದುಕೊಳ್ಳದೆ ಅಭಿಪ್ರಾಯದಲ್ಲಿ ಭಿನ್ನವಾಗಿರುವುದನ್ನು ಕಲಿಯಬೇಕು. ನಾನು ಇದನ್ನು ಬರೆಯುವಾಗಲೂ ಒಬ್ಬ ವ್ಯಕ್ತಿಯನ್ನು ಗೌರವಯುತವಾಗಿ ನಡೆಸಿಕೊಳ್ಳುವಲ್ಲಿ ನಾನು ಎಷ್ಟು ಬಾರಿ ವಿಫಲನಾಗಿದ್ದೇನೆ ಮತ್ತು ದೇವರು ನನ್ನನ್ನು ಹೀಗೆ ನಡೆಸಿಕೊಳ್ಳುತ್ತಾನೆ ಎಂಬುದನ್ನು ಮರೆತು ಬಿಡುತ್ತೇನೆ. ನಮ್ಮ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ನಾವು ಒಬ್ಬರನ್ನೊಬ್ಬರು ನಡೆಸಿಕೊಳ್ಳುವ ರೀತಿಗೆ ನಾವು ಒಂದು ದಿನ ದೇವರ ಮುಂದೆ ಜವಾಬ್ದಾರರಾಗಿ ನಿಲ್ಲುತ್ತೇವೆ. ನಮ್ಮ ಸಂಗಾತಿ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಸೇರಿದಂತೆ ಯಾವುದೇ ವಿಧಾನದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡಬಹುದು ಎಂದು ನಾವು ಅರಿತುಕೊಳ್ಳುವುದು ಮುಖ್ಯವಾಗಿದೆ. ನಾವು ನಮ್ಮ ಹೃದಯಗಳನ್ನು ಮಾಡಿಕೊಂಡು ನಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳೇ ಸರಿ ಎಂದು ಪಟ್ಟು ಹಿಡಿದು ಮೇಲೆ ಹೇಳಿದ ಸತ್ಯವನ್ನು ತಿರಸ್ಕರಿಸಿದರೆ ನಾವು ಖಂಡಿತವಾಗಿ ಅವನಂತೆ ಆಗುವ ದಿಕ್ಕಿನಲ್ಲಿ ಸಾಗುತ್ತಿಲ್ಲ. ಪ್ರಾರ್ಥನೆ ಮಾಡೋಣ. ಅಮೂಲ್ಯ ಕರ್ತನೇ, ಇನ್ನೊಬ್ಬರಿಗೆ ಗೌರವಯುತವಾಗಿ ಮಣಿಯುವ ಈ ಕ್ಷೇತ್ರದಲ್ಲಿ ನಾನು ವಿಫಲನಾಗಿದ್ದೇನೆ ಎಂದು ನಿನ್ನ ಮುಂದೆ ನಿಜವಾಗಿ ಒಪ್ಪಿಕೊಳ್ಳುತ್ತೇನೆ. ನೀನು ಇತರ ವ್ಯಕ್ತಿಯ ಮೂಲಕ ಮಾತಾಡುವ ಸಾಧ್ಯತೆಯನ್ನು ತಳ್ಳಿಹಾಕಿ ನನ್ನ ಸ್ವಂತ ಆಲೋಚನೆಗಳ ಬಗ್ಗೆ ನಾನು ಹೆಚ್ಚಾಗಿ ಭಾವಿಸಿದ್ದೇನೆ. ಜನರು ನನ್ನಿಂದ ಭಿನ್ನವಾದಾಗಲೂ ಅವರನ್ನು ಎಂದಿಗೂ ಕೀಳಾಗಿ ಕಾಣದೆ ಎಲ್ಲರನ್ನೂ ಘನತೆಯಿಂದ ಕಾಣುವಂತೆ ಕೃಪೆಯನ್ನು ನೀಡು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.